ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತೂ ಫುಲ್ ರೆಕಾರ್ಡ್ಗಳೆಲ್ಲ ಬ್ರೇಕ್ ಮಾಡ್ತಾ ಇರೋದು ಶುಭ್ಮನ್ ಗಿಲ್ ಅವರು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 269 ರನ್ ಹೊಡೆದಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 161 ರನ್ ಹೊಡೆದಿರೋದು. ಟೋಟಲ್ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಅವ್ರದ್ದು 430 ರನ್ಗಳು. ಫಸ್ಟ್ ಇಂಡಿಯನ್ ಕ್ಯಾಪ್ಟನ್ ಈ ತರ ಎರಡು ಇನ್ನಿಂಗ್ಸ್ ಅಲ್ವೇ ಈ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು. ಹಾಗೆ ಹೈಯೆಸ್ಟ್ ರನ್ ಗೆಟರ್ ಆಗಿ ಫಸ್ಟ್ ಇಂಡಿಯನ್ ಬ್ಯಾಟರ್ ಇರೋದು ಓವರ್ಸೀಸ್ ಅಲ್ಲಿ. ಇದಂತೂ ಬೆಂಕಿ ಗುರು, ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 269 ರನ್ ಹೊಡೆದಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 161 ರನ್ ಹೊಡೆಯೋದು. ಏನಾದ್ರೂ ಆ ಬಶೀರ್ ಓವರ್ ಅಲ್ಲಿ ಎಕ್ಸ್ಟ್ರಾ ಬೌನ್ಸ್ ಜನರೇಟ್ ಆಗಿರ್ಲಿಲ್ಲ ಅಂದ್ರೆ ಆ ಬಾಲು ಪಕ್ಕ ನೆನ್ನೆನೂ ಸಹ ಅವರು ಡಬಲ್ ಸೆಂಚುರಿ ಹೊಡೆಯುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ಆದ್ರೆ ಯಾವಾಗ ಔಟ್ ಆದ್ರ ನೆಕ್ಸ್ಟ್ ಇನ್ 2-3 ಓವರ್ ಬೇಗ ಆಡಿಸಿ ಬೇಗ ಡಿಕ್ಲೇರ್ ನ ಕೊಟ್ಟಿದ್ದು ಇಂಡಿಯಾ. 427 ರನ್ಗೆ 6 ವಿಕೆಟ್ ಗಳನ್ನ ಕಳ್ಕೊಂಡು ಡಿಕ್ಲೇರ್ ನ ಮಾಡ್ತಾರೆ. ಹಾಗೆ ಟೋಟಲ್ 608 ರನ್ಗಳ ಟಾರ್ಗೆಟ್, ಬಿಗ್ ಸ್ಕೋರ್ ಟಾರ್ಗೆಟ್ ನ ಕೊಡೋದು ಇಂಗ್ಲೆಂಡ್ಗೆ. ಇದಂತೂ ಅನ್ಬಿಲೀವಬಲ್ ಸ್ಕೋರ್ ಗುರು. ಆ ತರ ಟಾರ್ಗೆಟ್ ನ ಕೊಟ್ಟಿದ್ದು. ಅದರ ಅಲ್ಲದೆ ಓಪನರ್ಸ್ ಗಳು, ನಮ್ಮ ಇಂಡಿಯನ್ ಓಪನರ್ಸ್ ಗಳು ಆರಾಮಾಗಿ ಕೊಟ್ರು. ಒಂದು 50+ ಪಾರ್ಟ್ನರ್ಶಿಪ್ ಕೊಟ್ರು. ಅದಾದ ನಂತರ ಕರುಣ್ ನಾಯರ್ ಮತ್ತೆ ಕೇಳ್ರಲ್ಲೂ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುವಂತ ಟೈಮ್ ಅಲ್ಲಿ ಕರುಣ್ ನಾಯರ್ ಅವರು ಔಟ್ ಆಗಿ ಹೋಗೋದು. ಅದಾದ ನಂತರ ಬರೋದು ಶುಭ್ಮನ್ ಗಿಲ್ಲು, ಬೆಂಕಿ ಬ್ಯಾಟರ್ ಗುರು. ವಿರಾಟ್ ಕೊಹ್ಲಿ ಅವರ 4th ಪ್ಲೇಸ್ ಅಲ್ಲಿ ಯಾರು ಬಂದು ಆತರ ರನ್ ಹೊಡಿತಾರೆ ಅಂತ ನಾವು ವೇಟ್ ಮಾಡ್ತಿದ್ದೋ. ಆದ್ರೆ ವಿರಾಟ್ ಕೊಹ್ಲಿ ಅವರ ಎಲ್ಲಾ ರೀಪ್ಲೇಸ್ಮೆಂಟ್ಗೆ ಶುಭ್ಮನ್ ಗಿಲ್ ಅವರು ಉತ್ತರ ಕೊಡ್ತಾ ಇದಾರೆ ಅಂತ ನಾವು ಅನ್ಕೋಬೇಕು. ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಶುಭ್ಮನ್ ಗಿಲ್ ಅವರು. ಅದಾದ ನಂತರ KL ರಾಹುಲ್ ಅವರು ಔಟ್ ಆಗೋದು. ಆ ಬಾಲ್ ಯಾವ ರೀತಿ ಗುರು ಬಾಲ್ ನುಗ್ಗಿದ್ದು, ಹೇಗೆ ಜೋ ರೂಟ್ ಅವರು ಔಟ್ ಆದ್ರು ಅದೇ ಸಿಮಿಲರ್ ಡೆಲಿವರಿಲಿ KL ರಾಹುಲ್ ಅವರು ಔಟ್ ಆಗಿದ್ದು. ಆದ್ರೆ ಮಿಡಲ್ ಸ್ಟಂಪ್ ಹೊಡೆದಿದ್ದು, ಆ ತರ ಬಾಲಿಂಗ್ ಮಾಡಿದ್ದು ಗುರು. ಇದಂತೂ ಅನ್ಬಿಲೀವಬಲ್ ಬಾಲಿಂಗ್. ಆ ತರ ಬಾಲ್ ಆಚೆ ಹೋಗುತ್ತಂತ ಅನ್ಕೊಂಡಿದ್ದು, ಆದ್ರೆ ಬಾಲ್ ಒಳಗೆ ನುಗ್ಗಿ ಬೋಲ್ಡ್ ಆಗಿದ್ದು. KL ರಾಹುಲ್ ಅವರು ಅನ್ಫಾರ್ಚುನೇಟ್ ಆಗಿ 55+ ರನ್ ಹೊಡೆದಿದ್ರು, ಅವಾಗ ಔಟ್ ಆಗಿದ್ದು. ಅದಾದ ನಂತರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ ಪಂತ್ ಮತ್ತೆ ಶುಭ್ಮನ್ ಗಿಲ್. ಇವರಿಬ್ರು ಅಂತೂ 100ರ ಪಾರ್ಟ್ನರ್ಶಿಪ್ ನ ಕೊಟ್ಟು ಸ್ಕೋರ್ ನಂತೂ ನೀಡ ತಗೊಂಡೋದ್ರು. ನಮ್ಗೆ ಎಷ್ಟು ಮಿನಿಮಮ್ ಸ್ಕೋರ್ ಬೇಕಾಗಿತ್ತು ಇಂಗ್ಲೆಂಡ್ ಅವ್ರಿಗೆ, ಯಾವ ರೀತಿ ಟಾರ್ಗೆಟ್ ನ ಫಿಕ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೋ, ಡೇ 4 ಎಂಡ್ ಗಂಟೆನೂ ಆಡಿ ಯಾವ ರೀತಿ ಟಾರ್ಗೆಟ್ ನ ಕೊಡ್ಬೇಕು ಅನ್ಕೊಂಡಿದ್ದೋ ಅದಕ್ಕೆ ಇವರಿಬ್ರು ಅಂತೂ ಪಕ್ಕ ಬುನಾದಿ ಹಾಕೊಟ್ರು. ಅದರಲ್ಲೂ ಅಲ್ಲದೆ ಪಂತ್ ಅವರ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದು, 58 ಬಾಲ್ಗೆ 65 ರನ್ಗಳು ಹೊಡೆದಿದ್ದು. ಅದಾದ ನಂತರ ಇನ್ನೊಂದು ಹ್ಯಾಂಡಲ್ಲಿ ಬಂದಿದ್ದು. ಅದಾದ ನಂತರ ಜಡೇಜಾ ಅವರು ಯಾವ್ದೇ ರೀತಿ ಅಗ್ರೆಷನ್ ಬ್ಯಾಟಿಂಗ್ ಆಡ್ತಾನೆ ಇರ್ಲಿಲ್ಲ. ಪಂತ್ ಇರೋ ಗಂಟನೂ ಸ್ಕೋರ್ ಯಾವ ರೀತಿ ಮೂವ್ ಆಯ್ತಿತ್ತು ಅಂದ್ರೆ, ಫಸ್ಟ್ ಸ್ಟೇಷನ್ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಸ್ಕೋರ್ ನೀಟಾಗಿ ಬರ್ತಿತ್ತು. ಸೆಕೆಂಡ್ ಸ್ಟೇಷನ್ ಅಲ್ಲಿ ಸ್ಕೋರ್ ಒಡೆ ಇಂಟೆಂಟ್ ಅಲ್ಲಿ ಆಡ್ತಿದ್ರು. ಅದಾದ ನಂತರ ಥರ್ಡ್ ಸ್ಟೇಷನ್ ಬತ್ತು ನೋಡಿ. ಥರ್ಡ್ ಸ್ಟೇಷನ್ ಅಲ್ಲಿ ಜಡೇಜಾ ಮತ್ತೆ ಶುಭ್ಮನ್ ಗಿಲ್ ಒಂದ್ ಸ್ವಲ್ಪ, ಜಡೇಜಾ ಅವರು ಒಂದ್ ಸ್ವಲ್ಪ ನಿಧಾನ ಆಡಕ್ಕೆ ಇದ್ ಮಾಡಿದ್ರು, ಆದ್ರೆ ಶುಭ್ಮನ್ ಗಿಲ್ ಅವರು ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಕ್ಕೆ ಇದ್ ಮಾಡಿದ್ರು. ಆ ಟೈಮ್ ಅಲ್ಲಿ ಮತ್ತೆ ಶುಭ್ಮನ್ ಗಿಲ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ನಿತೀಶ್ ಕುಮಾರ್ ರೆಡ್ಡಿ. ಅವರು ಸಹ ಒಡೆ ಇಂಟೆಂಟ್, ಇನ್ನೇನ್ ಸ್ಕೋರ್ ಬೇಕೇ ಬೇಕು, ಬೇಗ ಎಷ್ಟು ರನ್ ಆಗುತ್ತೋ ಅಷ್ಟು ರನ್ ಕೊಟ್ಟು ಡಿಕ್ಲೇರ್ ಕೊಡುವಂತ ಟೈಮ್ ಇಂಗ್ಲೆಂಡ್ ಅವ್ರಿಗೆ. ಅದಕ್ಕೋಸ್ಕರ ಬೇಗ ಒಡೆ ಇಂಟೆಂಟೇ ಆಡ್ತಾ ಇದ್ರು. ಅದಾದ ನಂತರ ಬಂದಿದ್ದು ವಾಷಿಂಗ್ಟನ್ ಸುಂದರ್. ಅದಾದ ನಂತರ ಒಂದ್ ಸ್ವಲ್ಪ 2 ಓವರ್ಲಿ ಒಂದು 20 ರನ್ ಬಂದ ನಂತರ ಶುಭ್ಮನ್ ಗಿಲ್ ಅವರು ಬಂದು ಡಿಕ್ಲೇರ್ ನ ಕೊಡ್ತಾರೆ. ಅದಾದ ನಂತರ ಬರೋದು ಇಂಗ್ಲೆಂಡ್ ಅವ್ರಿಗೂ ಯಾವ ರೀತಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅವ್ರನ್ನ 3 ವಿಕೆಟ್ ನ ತಗುಲ್ವ ಸಿಮಿಲರ್ ಇಷ್ಟೇ ರನ್ ಹೊಡೆದಿದ್ದು. ಆದ್ರೆ ಒಂದ್ ಸ್ವಲ್ಪ 2-3 ಒಂದ್ 10 ರನ್ ಒಳಗೆ ಇದಿರ್ಬೋದು. ಒಟ್ನಲ್ಲಿ ಸಿಮಿಲರ್ ರನ್, ಹಾಗೆ ಸಿಮಿಲರ್ 3 ವಿಕೆಟ್ ಗಳನ್ನ ತೆಗ್ದಿದ್ದು. ಡೇ 3 ಅಷ್ಟೇ ತೆಗ್ದಿದ್ದು, ಡೇ 4 ಅಲ್ಲೂ ಸಹ ಅದೇ ವಿಕೆಟ್ ನ ತೆಗ್ದಿದೀವಿ. ಹಾಗೆ ಡೇ 5 ಇವತ್ತು ಇನ್ನ ಇಂಗ್ಲೆಂಡ್ ಅವರು 536 ರನ್ ಹೊಡಿಬೇಕು, ಚೇಸ್ ಮಾಡಬೇಕಾಗಿರೋದು. ಆಲ್ರೆಡಿ 3 ವಿಕೆಟ್ ಗಳನ್ನ ಕಳ್ಕೊಂಡಿರೋದು. ಅದರಲ್ಲೂ ಅಲ್ಲದೆ ಬೆಂಟಗೆಟ್, ಹಾಗೆ ಜೋ ಕ್ರಾಲಿ ಮತ್ತೆ ಜೋ ರೂಟ್, ಇವ್ರು 3 ಜನ ಮೇನ್ ವಿಕೆಟ್ ಗಳು ಬಿದ್ದಿರೋದು. ಹಾಗೆ ಇವಾಗ ಆಡ್ತಾ ಇರೋದು ಹ್ಯಾರಿ ಬ್ರೂಕ್ ಮತ್ತೆ ಆಲಿ ಪೋಪ್. ಇವರಿಬ್ರಲ್ಲಿ ಯಾರು ಬೇಗ ವಿಕೆಟ್ ಎತ್ಬೇಕು. ಆಲ್ರೆಡಿ ಹ್ಯಾರಿ ಬ್ರೂಕ್ ಅವರು ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ 158 ರನ್ ಹೊಡೆದಿದ್ದಾರೆ. ಹಾಗೆ ಈ ಇನ್ನಿಂಗ್ಸ್ ಅಲ್ಲೂ ಹೊಡೆಯುವಂತ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಇದಂತೂ ವೆರಿ ಕ್ರೂಷಲ್ ಆಗಿ ಇವತ್ತು ಇಂಡಿಯಾ ವಿನ್ ಆಗ್ಬೇಕು ಅಂದ್ರೆ 7 ವಿಕೆಟ್ ತೆಗಿಬೇಕಾಗಿರೋದು. 7 ವಿಕೆಟ್ ತೆಗಿತು ಅಂದ್ರೆ ಆರಾಮಾಗಿ ಇಂಡಿಯಾ ವಿನ್ ಆಗುತ್ತೆ. ಅದರಲ್ಲೂ ಅಲ್ಲದೆ ಇಂಗ್ಲೆಂಡ್ ಅವರು ವಿನ್ ಆಗುವಂತ ಕಾಣಿಸ್ತಾನೆ ಇಲ್ಲ ಲಕ್ಷಣಗಳು. ಅವರು ಹೊಡಿಬೇಕು, ವಿನ್ ಆಗ್ಬೇಕು ಅಂದ್ರೆ ಇನ್ನು ಏನು 2 ಸ್ಟೇಷನ್, ಫಸ್ಟ್ ಸ್ಟೇಷನ್ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಲ್ಲ,
ಸೆಕೆಂಡ್ ಸೆಷನ್ ಮುಗಿಯುವಂತ ಟೈಮಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಹಾಗೆ ಥರ್ಡ್ ಸೆಷನ್ ಅಲ್ಲಿ ಪೂರ್ತಿ ಡಾಮಿನೇಟ್ ಮಾಡಿದ್ರೆ ಇಂಗ್ಲೆಂಡ್ ಅವರು ಒಂದ್ ತಕ್ಕ ಮಟ್ಟಿಗೆ ವಿನ್ ಆಗುವಂತ ಎಲ್ಲ ರನ್ನು ಹೊಡಿಬಹುದು. ಆದ್ರೆ ಆ ತರ ಟೆಸ್ಟ್ ಮ್ಯಾಚ್ ಅಲ್ಲಿ ಅಗ್ರೆಸಿವ್ ಆಗಿ ಆಡಿ ಬೇಗ ವಿನ್ ಮಾಡುವಂತ ಇಂಗ್ಲೆಂಡ್ ಅಲ್ಲಿ ಆ ತರ ಬ್ಯಾಟರ್ಸ್ ಗಳು ಇದಾರೆ. ಆದ್ರೆ ಒಡೆ ಇಂಟೆಂಟ್ ಹೋದ್ರೆ ಪಕ್ಕ ವಿಕೆಟ್ ಗಳಂತೂ ಕಳ್ಕೊತಾರೆ. ಅದ್ರಲ್ಲೂ ಅಲ್ಲದೆ ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಯಾವ ರೀತಿ ಗುರು ತಂದಿದ್ದು ಇಂಗ್ಲೆಂಡ್ ಮೇಲೆ ಡಾಮಿನೇಟ್ ಮಾಡಿದ್ದು. ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಗೆ ಬಂದಿಟ್ಟೇನೆ 2ನೇ ಓವರ್ ಅಲ್ಲೇ ಮೊಹಮ್ಮದ್ ಸಿರಾಜ್ ಅವರು ಜೋ ಕ್ರಾಲಿ ಅವ್ರನ್ನ ಔಟ್ ಮಾಡೋದು, ಅದರಲ್ಲೂ ಅಲ್ಲದೆ ಸಾಯಿ ಸುದರ್ಶನ್ ಅವ್ರಿಗೆ ಕ್ಯಾಚ್ ಹೋಗೋದು, ಇದಂತೂ ಅದ್ದೂರಿ ಆಗಿತ್ತು. ಅದಾದ ನಂತರ ಔಟ್ ಆಗೋದು ಬೆನ್ ಡೆಕೆಟ್ ಅವರು ಆಕಾಶ್ ದೀಪ್ ಓವರ್ ಅಲ್ಲಿ ಎಡ್ಜ್ ಆಗಿ ಬೋಲ್ಡ್ ಆಗೋದು, ಅದಂತೂ ಅದ್ದೂರಿ ಆಗಿತ್ತು. ಅದಾದ ನಂತರ ಆಕಾಶ್ ದೀಪ್ ಓವರ್ ಅಲ್ಲೇನೆ ಮತ್ತೆ ಜೋ ರೂಟ್ ಅವ್ರು ಔಟ್ ಆಗ್ತಾರಲ್ಲ, ಆ ಬಾಲ್ ಗುರು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆಚೆಯಿಂದ ಒಳಗೆ ನುಗ್ಗಿಸಿದ್ರಲ್ಲ ಬಾಲ್ನ, ಅನ್ಬಿಲೀವಬಲ್ ಬಾಲಿಂಗ್ ಗುರು. ಆ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಬೂಮ್ರಾ ಅವ್ರ ಅನ್ಅವೈಲಬಲ್ ಅಲ್ಲಿ. ಆದ್ರೆ ಇಬ್ರು ಬಾಲರ್ಸ್ ಗಳು ಆ ತರ ಎಫೆಕ್ಟಿವ್ ಆಗಿ ಬಾಲ್ ಮಾಡ್ತಾ ಇರೋದು. ಇನ್ನು 3ನೇ ಟೆಸ್ಟ್ ಮ್ಯಾಚ್ ಗೆ ಯಾರನ್ನ ಕುಣಿಸ್ತಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ನನ್ನ ಪ್ರಕಾರ ಪ್ರಸಿದ್ಧ ಕೃಷ್ಣ ಅವ್ರನ್ನೇ ಕುಣಿಸಿ ಆ ಜಾಗಕ್ಕೆ ಬೂಮ್ರಾ ಅವ್ರನ್ನ ತತ್ತಾರೆ ಪಕ್ಕ. ಈ 3 ಬಾಲಿಂಗ್ ಅಟ್ಯಾಕ್ ಅಂತೂ ಬೆಂಕಿಯಾಗಿದೆ, ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಬೂಮ್ರಾ ಅವರು. ನೆಕ್ಸ್ಟ್ ಮ್ಯಾಚ್ ಗೆ ಬಂದ್ರೆ ಆಕಾಶ್ ದೀಪ್ ಮತ್ತೆ ಮೊಹಮ್ಮದ್ ಸಿರಾಜ್ ಮತ್ತೆ ಬೂಮ್ರಾ ಇವ್ರು 3 ಜನ ಪಕ್ಕ ಪೇಸಸ್ ಅಟ್ಯಾಕ್ ಆಗಿ ಇದ್ ಮಾಡ್ತಾರೆ. ಏನಾದ್ರೂ ಸಿರಾಜ್ ಅವ್ರಿಗೆ ರೆಸ್ಟ್ ಕೊಡಬೇಕು ಅಂತ ತಗೊಂಡಿದ್ರೆ ಬ್ಯಾಡ. ಏನು 3ನೇ ಟೆಸ್ಟ್ ಮ್ಯಾಚ್ ಗೆ 10 ದಿನ ಫುಲ್ ಲಾಂಗ್ ಗ್ಯಾಪ್ ಇರೋದು, ಅಷ್ಟು ದಿನ ಬೇಕಾ ರೆಸ್ಟ್? ಅಷ್ಟೇ ದಿನ ಸಾಕು ಅವ್ರಿಗೆ ರೆಸ್ಟ್ ತಗೊಳಕ್ಕೆ. ನೀಟಾಗಿ ಇದೇ ನನ್ನ ಪ್ರಕಾರ ಪ್ರಸಿದ್ಧ ಕೃಷ್ಣ ಅವ್ರನ್ನ ಕುಣಿಸಿ ಆ ಜಾಗಕ್ಕೆ ಪಕ್ಕ ಬೂಮ್ರಾ ಅವ್ರನ್ನ ತತ್ತಾರೆ. ನೋಡೋಣ, ಥರ್ಡ್ ಮ್ಯಾಚ್ ಗೆ ಇನ್ನ ಸುಮಾರು ದಿನಗಳಿದೆ. ಅದೇ ನಮಗೆ ಬೇಕಾಗಿರೋದು ಇವತ್ತು ಫೈನಲ್ ಡೇ, ಸೆಕೆಂಡ್ನೇ ಟೆಸ್ಟ್ ಮ್ಯಾಚ್ ಬರ್ನಿಂಗ್ ಗೇಮ್ ಅಲ್ಲಿ ಒಂದು ವಿಕ್ಟ್ರಿ ಹೊಡಿಬೇಕು. ಈಚ್ 1-1 ವಿನ್ ಆಗೋದ್ರೆ ನಮ್ಗೆ ಸಮಬಲ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಡೇ 5 ಅಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. 3ವರೆಗೆ ಮ್ಯಾಚ್ ಸ್ಟಾರ್ಟ್ ಆದ್ರೆ ಯಾವ ರೀತಿ ಇಂಗ್ಲೆಂಡ್ ಬ್ಯಾಟರ್ಗಳು ಎಷ್ಟು ಪದರಾಡ್ತಾರಂತ ನೋಡ್ಬೇಕು. ಅದ್ರ ಅಲ್ಲದೆ ಪಿಚ್ ಅಂತೂ ಫುಲ್ ಹೋಗೈತೆ. ಆ ತರ ಸ್ಪಿನ್ನರ್ಸ್ ಗಳಿಗೆ ಒಂದ್ ಸ್ವಲ್ಪ ರಫ್ ಏರಿಯಾದಲ್ಲಿ ಸ್ಪಿನ್ ಮಾಡಿದ್ರೆ ಟರ್ನ್ ಹೊಡೆಯುವಂತ ಎಲ್ಲ ಸಾಧ್ಯತೆಗಳಿದೆ. ನೋಡೋಣ ಯಾವ ರೀತಿ ಸ್ಪಿನ್ನರ್ಸ್ ಗಳಿಗೆ ಎಫೆಕ್ಟಿವ್ ಆಗಿರುತ್ತೆ, ಹಾಗೆ ಬ್ಯಾಟರ್ಸ್ ಗಳು ಎಷ್ಟು ಸ್ಟ್ರಗಲ್ ಪಡ್ತಾರೆ ಈ ಪಿಚ್ ಅಲ್ಲಿ ಅಂತ, ಹಾಗೆ ಯಾರು ವಿನ್ ಆಗ್ತಾರೆ ಅಂತ ಇವತ್ತು ಡೇ ಎಂಡ್ ಒಳಗೆ ಎಲ್ಲ ಗೊತ್ತಾಗುತ್ತೆ. ನೋಡೋಣ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ.